ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಕಾಡಾನೆ ಸಕ್ಸಸ್ ಆಗಿದೆ. ಶಿವನ ಸಮುದ್ರ ಬಳಿಯ ನಾಲೆಗೆ ಬದಿದಂತಹ ಕಾಡಾನೆಯನ್ನ ರಕ್ಷಣೆ ಮಾಡಲಾಗಿದೆ. 2 ಅರವಳಿಕೆ ಮದ್ದನ್ನ ನೀಡಿ ಕಾಡಾನೆಯನ್ನ ರಕ್ಷಿಸಿದ್ದಾರೆ ಅರಣ್ಯ ಸಿಬ್ಬಂದಿ. ನಿಯರ್ಲಿ 3 ಡೇಸ್ ಆಯಿತು ಅಲ್ಲೇ ಕಾಡಾನೆ ಒದ್ದಾಟವನ್ನು ನಡೆಸ್ತಾ ಇರುತ್ತೆ. ಇದೀಗ ನಾಲೆಗೆ ಬಿದ್ದಂತಹ ಕಾಡಾನೆಯ ಆಪರೇಷನ್ ಸಕ್ಸಸ್ ಆಗಿದೆ. ಶಿವನ ಸಮುದ್ರದಲ್ಲಿ ಅಲ್ಲೇ ಒದ್ದಾಡ್ತಾ ಇರುತ್ತೆ ಕಾಡಾನೆ, ಮೇಲ್ ಬರಕ್ಕಾಗದೆ ಅರವಳಿಕೆ ಮದ್ದನ್ನ ನೀಡಿರ್ತಾರೆ 2. ಸೊ ಇದೀಗ ಅರೆ ಪ್ರಜ್ಞಾವಸ್ಥೆಯಲ್ಲಿರುವಂತಹ ಆನೆಯನ್ನ ಮೇಲೆತ್ತಿದ್ದಾರೆ ಅರಣ್ಯ ಸಿಬ್ಬಂದಿ. ಕೊನೆಗೂ ಆನೆ ಯಶಸ್ವಿಯಾಗಿ ಮೇಲೆತ್ತಿದ್ದಾರೆ. ಡಿಸಿಎಫ್ ಪ್ರಭು ನೇತೃತ್ವದಲ್ಲಿ ಕಾಡಾನೆಯ ರಕ್ಷಣಾ ಕಾರ್ಯಾಚರಣೆ ನಡೆದಿರುತ್ತೆ. ನಾಲೆಯಲ್ಲಿ ಸಿಲುಕಿ 3 ದಿನಗಳಿಂದ ಒದ್ದಾಡ್ತಾ ಇರುತ್ತೆ ಕಾಡಾನೆ. ಇದೀಗ ರಕ್ಷಣೆ ಮಾಡಲಾಗಿದೆ ಕಾಡಾನೆಯನ್ನು. ಸೊ ನಿಯರ್ಲಿ 3 ಡೇಸ್ ಆಯಿತು ಅಲ್ಲೇ ಕಾಡಾನೆ ನಾಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇರುತ್ತೆ. ಸೊ ಮೇಲೆತ್ತುವಂತಹ ಕೆಲಸವನ್ನು ಕೂಡ ಮಾಡಿರಲಿಲ್ಲ, ಆ ಕಡೆ ನೋಡು ಕೂಡ ಇರಲಿಲ್ಲ, ನಿರ್ಲಕ್ಷ್ಯವನ್ನು ವಹಿಸಿದ್ರು. ಇದೀಗ ಆಪರೇಷನ್ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಕಾಡಾನೆಯನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಡ್ಯದ ಶಿವನ ಸಮುದ್ರದ ನಾಲೆಯಲ್ಲಿ, ವಿದ್ಯುತ್ ನಾಲೆಯಲ್ಲಿ ಕಾಡಾನೆ ಬಿದ್ದಿರುತ್ತೆ. ಇದೀಗ ಸೇಫ್ಲಿ ಕಾಡಾನೆಯನ್ನ ಮೇಲೆತ್ತಲಾಗಿದೆ. 2 ಅರವಳಿಕೆ ಮದ್ದನ್ನು ನೀಡಿರ್ತಾರೆ. ಹಾಗೆ ಒಂದು ರೀತಿಯಾಗಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾರೆ. ಕಲ್ಲಂಗಡಿ ಹಣ್ಣುಗಳನ್ನು ಇಟ್ಟುಬಿಟ್ಟು ಆ ಒಂದು ಕಂಟೈನರಲ್ಲಿ ತಿನ್ನುತ್ತಾ, ಬಿಕಾಸ್ 2 ಡೇಸ್ನ ಏನು ಫುಡ್ ತಿಂದಿರೋದಿಲ್ಲ. ಆ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಅರವಳಿಕೆ ಮದ್ದನ್ನು ನೀಡಿರ್ತಾರಲ್ವ, ಸೊ ತಿಂದು ಪ್ರಜ್ಞೆ ತಪ್ಪಿದಂತಹ ಸಂದರ್ಭದಲ್ಲಿ ಕಂಟೈನರ್ ಮೂಲಕ ಮೇಲೆತ್ತಬಹುದು ಅಂತ ಹೇಳ್ಬಿಟ್ಟು ಆ ಟ್ರಯಲ್ ಎರರನ್ನು ಕೂಡ ಮಾಡಲಾಗುತ್ತೆ. ಫೈನಲಿ ಇದೀಗ ಕಾಡಾನೆಯನ್ನು ಮೇಲೆತ್ತೋದ್ರಲ್ಲಿ ಸಕ್ಸಸ್ ಆಗಿದೆ ಟೀಮ್. ಕಾಡಾನೆ ಮೇಲೆತ್ತುವ ಕಾರ್ಯಾಚರಣೆ ಸಕ್ಸಸ್ ಆಗಿರುವಂಥದ್ದು ಮಂಡ್ಯದ ಶಿವನ ಸಮುದ್ರದಲ್ಲಿ. ಆಪರೇಷನ್ ಕಾಡಾನೆ ಸಕ್ಸಸ್ ಆಗಿರುವಂಥದ್ದು. ನಾಲೆಗೆ ಬಿದ್ದು 3 ದಿನ ಆದರೂ ಕೂಡ ಯಾವುದೇ ರೀತಿಯಾದಂತಹ ರಕ್ಷಣಾ ಕಾರ್ಯಾಚರಣೆ ನಡೆದಿರಲಿಲ್ಲ. ಗ್ರಾಮಸ್ಥರು ಆಕ್ರೋಶಗೊಂಡಿದ್ರು ಕೂಡ ಈ ಬಗ್ಗೆ. ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಅರಣ್ಯ ಸಿಬ್ಬಂದಿಗಳು ಈ ಕಡೆ ಮೂಸ್ತಾನೂ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದೀಗ ಫೈನಲಿ ಯಾವಾಗ ಸುದ್ದಿ ಪ್ರಸಾರ ಆಯಿತು, ಸುದ್ದಿ ಬಿತ್ತರಿಸೋದಕ್ಕೆ ಆರಂಭ ಮಾಡಿದ್ವಿ, ಆ ಕ್ಷಣಕ್ಕೆ ಅರಣ್ಯ ಸಿಬ್ಬಂದಿ ಅಲ್ಲಿಗೆ ಹೋಗಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಡಿಸಿಎಫ್ ಪ್ರಭು ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 3 ದಿನಗಳಿಂದ ಅಲ್ಲೇ ಕೂಡ ಒದ್ದಾಡ್ತಾ ಇರುತ್ತೆ ಕಾಡಾನೆ. ಫಂಗಸ್ ಕೂಡ ಬಂದು ಹೋಗಿರುತ್ತಂತೆ ಪಾಪ ಆನೆಗೆ. ನೀರಿನಲ್ಲೇ ಓಡಾಡಿ ಫಂಗಸ್ ಕೂಡ ಆಗೋಗ್ಬಿಟ್ಟಿದೆ. ಈಗ ಫೈನಲಿ ಕಾಡಾನೆಯನ್ನು ಮೇಲೆತ್ತಿದ್ದಾರೆ.